ಬೀಳುವ ಹಿಮವು ಸ್ವರ್ಗದ ಗೀತೆ ಎಂದು ಹೇಳಿದ್ದಾರೆ. ಅದನ್ನು ಎಲ್ಲರೂ ಕೇಳಿರುತ್ತೀರಾ ಅಲ್ಲವಾ? ಚಳಿಗಾಲ ಸ್ಟಾರ್ಟ್ ಆಯಿತು. ಈ ಚಳಿಗಾಲದ ಸೌಂದರ್ಯವನ್ನು ನಿಧಾನವಾಗಿ ಈ ಚಿಕ್ಕ ವಿಡಿಯೋ ಮೂಲಕ ನಾನು ಪ್ರದರ್ಶಿಸುತ್ತಿದ್ದೇನೆ. ಬನ್ನಿ ನೋಡೋಣ. ನಡೆಯುವ ಪಾದದ ಗುರುತುಗಳು ಮಂಜಿನಲ್ಲಿ ಮರೆಯಾಗುತ್ತವೆ, ಆದರೆ ನೆನಪುಗಳು ಉಳಿಯುತ್ತವೆ ಇದನ್ನು ನಾನು ಇಲ್ಲಿ ಸೂಕ್ಷ್ಮವಾಗಿ ತಿಳಿಸಿದ್ದೇನೆ. ಯೂಶ್ವಲಿ ಡಿಸೆಂಬರ್ ಅಂದರೆ ಚಳಿ ಸ್ಟಾರ್ಟ್ ಆಗಿರುತ್ತೆ, ಅಂದರೆ ಮಂಜು ಬೀಳೋದು ಮೋಸ್ಟ್ಲಿ ಕಾಮನ್ ಹೊರದೇಶಗಳಲ್ಲಿ. ಸೊ ಮಕ್ಕಳು ಏನು ಮಾಡ್ತಾರೆ ಈ ಚಳಿಗಾಲದಲ್ಲಿ ಅಂತ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ನೋಡಿ ಮಕ್ಕಳ ಚಟುವಟಿಕೆಗಳನ್ನು ನಾನು ಇದರಲ್ಲಿ ತೋರಿಸಿದ್ದೀನಿ. ಮೋಸ್ಟ್ಲಿ ಸ್ನೋ ಜಾಕೆಟ್, ಗ್ಲೌಸಸ್, ಟೋಪಿ ಎಲ್ಲ ಹಾಕ್ಕೊಂಡು ಫಸ್ಟ್ ಎಲ್ಲ ಹೊರಗೆ ಬರ್ತಾರೆ. ದೆನ್ ನಾನು ತೋರಿಸಿರೋ ಪ್ರಕಾರ ಮಂಜು ಎಲ್ಲ ಗಿಡ ಮರಗಳ ಮೇಲೆಲ್ಲ ಬಂದುಬಿಟ್ಟಿರುತ್ತೆ, ಲೈಕ್ ಹನಿ ಡ್ರಾಪ್ಲೆಟ್ಸ್, ರೈಟ್? ವಿ ಕ್ಯಾನ್ ನೋಡ್ಬೋದು ಅದನ್ನು ನಾವೆಲ್ಲ. ಇದೆಲ್ಲ ಮಕ್ಕಳು ಮಾಡುವ ಕೆಲಸಗಳು. ಒನ್ ಆಫ್ ಇಟ್ ಇಸ್ ದ ಬೆಸ್ಟ್, ವೇ ದೇ ಶೇಕ್ ದ ಟ್ರೀ, ಕೆಳಗೆ ಬೀಳುತ್ತೆ ಮತ್ತು ಮಂಜಿನಲ್ಲಿ ಆಡ್ತಾರೆ. ಸ್ನೋ ಟಚ್ ಡೌನ್, ಸ್ನೋ ಏಂಜಲ್ಸ್ ಮಾಡ್ತಾರೆ, ಮತ್ತು ಸ್ನೋಬಾಲ್ಸ್ ಮಾಡಿ ಒಬ್ಬರ ಮೇಲೆ ಒಬ್ಬರು ಹಾಕೋದು, ಈ ಥರ ಚಟುವಟಿಕೆಗಳು ಮಾಡ್ತಾ ಇರ್ತಾರೆ. ಅವರಿಗೆ ತುಂಬ ಖುಷಿ ಅದರಿಂದ, ಮತ್ತು ಅದರಿಂದ ಬರೋ ಎಫೆಕ್ಟ್ಸ್, ಆಫ್ಟರ್ ಎಫೆಕ್ಟ್ಸ್ ಬೇರೆ ಇರುತ್ತೆ. ಸೊ ಮೋಸ್ಟ್ಲಿ ಇದೆಲ್ಲ ಆಡಿದ್ಮೇಲೆ ದಿ ಗೆಟ್ ಸಿಕ್ ಆ್ಯಂಡ್ ದೆನ್ ಸ್ಲೋಲಿ ರಿಕವರ್ ಆಗೋದು ಅದೆಲ್ಲ ಟೈಮ್ ಹಿಡಿಯುತ್ತೆ. ಅದರದ್ದೇ ಆದ ಚಾಲೆಂಜಸ್. ಬಟ್ ನಾನು ಅಂದ್ಕೊಂಡೆ ಒಂದು ಚಿಕ್ಕ ವಿಡಿಯೋ ಮಾಡಿ ತೋರಿಸೋಣ ಹೆಂಗಿರುತ್ತೆ ವಾತಾವರಣ ಸುತ್ತಮುತ್ತ ಅಂತ. ನೋಡಿ, ದಿಸ್ ಇಸ್ ಸ್ನೋ ಏಂಜಲ್ಸ್ ಅಂತಂದು ದಿ ಫಾಲ್ ಅಂಡ್ ದಿ ಟು ಸ್ನೋ ಏಂಜಲ್ಸ್. ಇಲ್ಲಿ ಸುತ್ತಮುತ್ತ ಮನೆ ಮೇಲೆಲ್ಲ ನೋಡಿ ಹೇಗೆ ಮಂಜು ಬಿದ್ದಿದೆ. ಆ್ಯಂಡ್ ದೆನ್ ಇದು ಗಿಡದ ಮೇಲೆ ಸೋ ಬ್ಯೂಟಿಫುಲ್. ಹತ್ತಿ ಇಟ್ಟಿರೋ ಥರ ಇರುತ್ತೆ, ಅಂದರೆ ದಟ್ ಟ್ರಾನ್ಸ್ಲೂಸೆಂಟ್ ಹತ್ತಿ. ಮರ್ಮೇಡ್ಸ್ ಮಾಡಬೇಕಂತ ಇದ್ರು. ಮತ್ತು ಮನೆಗೆ ಬಂದಮೇಲೆ ಎಲ್ಲ ಚೇಂಜ್ ಮಾಡಿಕೊಂಡು ಜಿಂಜರ್ ಬ್ರೆಡ್ ಹೋಮ್ ಮಾಡ್ತಾರೆ, ಬಿಸಿ ಹಾಲು ಆ ಥರ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಟ್ಸ್ ಜಸ್ಟ್ ಅ ಮೆಮರಿ, ಸೊ just recorded it and thought I'll post it over. Thank you everyone.